ಸರ್ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಕೇಸ್ ಆಗಿದೆ ಇಲ್ಲ ಸರ್ ಇವ್ರ ಅಗೇನ್ಸ್ಟ್ ಎಲ್ಲೂ ಕೇಸ್ ಫೈಲ್ ಮಾಡಿಲ್ಲ. ಅವ್ರು ಆತ ಫಸ್ಟ್ ಅಪ್ರೋಚ್ ಮಾಡಬೇಕಾಗಿದ್ದು ಕೋರ್ಟ್ ಮಿಷನರೀಸ್ ಅಥವಾ ಪೊಲೀಸ್ ಸ್ಟೇಷನ್. ಬಟ್ ಹಿ ಹ್ಯಾಸ್ ಅಪ್ರೋಚ್ ಟು ಮೀಡಿಯಾ. ಇಟ್ ಶೋಸ್ ದಟ್ ಹಿ ಹ್ಯಾಸ್ ಗಾಟ್ ಅನ್ ಅಲ್ಟೀರಿಯರ್ ಮೋಟಿವ್. ಅವ್ನ ಅಲ್ಟೀರಿಯರ್ ಮೋಟಿವ್ ಇದೆ. ಹಿ ಹ್ಯಾಸ್ ಟು ಎಕ್ಸ್ಟ್ರಾಕ್ಟ್ ಮನಿ ಆರ್ ಅವ್ನು ಅನ್ನೋನ್ ರೀಸನ್ ನೋನ್ ಟು ಹಿಮ್. ಅದು ಇನ್ಫ್ಯಾಕ್ಟ್ ಕ್ಲಿಯರ್ ಆಗಿ ರಿಕವರಿ ಮಾಡಬೇಕು ಅಂತ ಹೇಳಿದ್ರೆ he would have approached court. But ಈಗ ಏನಾಗಿದೆ ಅಂದ್ರೆ ಆಫ್ಟರ್ ಲ್ಯಾಪ್ಸ್ ಆಫ್ ಆಲ್ಮೋಸ್ಟ್ 8 years he has come up with this ಅಂದ್ರೆ you can understand ಇವ್ರ ಗ್ರೋತ್ ಆಮೇಲೆ ಇವರು ಒಂದು ಸ್ಟೇಟಸ್ ಆಫ್ ಲೈಫ್ ಫೈನಾನ್ಷಿಯಲ್ ಕೆಪಬಿಲಿಟೀಸ್ ನೋಡ್ಕೊಂಡು ಟಾರ್ಗೆಟ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಆನ್ ದಟ್ ನೋಟ್ ನಾವೇನ್ ಮಾಡಿದೀವಿ ಅಂತಂದ್ರೆ ಈಗ ಇವ್ರ ಮನೆ ಇರೋದು ಗೋವಿಂದರಾಜ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ. ಸೊ ಸಾಕಷ್ಟು ಸಲ ಇವ್ರನ್ನ ಭೇಟಿ ಮಾಡಿರೋದು ಆ ಲಿಮಿಟ್ಸ್ ಅಲ್ಲಿ ಆಗಿರೋದ್ರಿಂದ we have filed a complaint before ಗೋವಿಂದರಾಜ ನಗರ ಪೊಲೀಸ್ ಸ್ಟೇಷನ್. The said complaint is been registered as a petition ಆಗಿ ಮಾಡ್ಕೊಂಡಿದ್ದಾರೆ. ಅದನ್ನ ನೋಟಿಸ್ ಮಾಡಿ ಕರೆಸ್ಕೊಂತಾರೆ. If there is anything, if there is something is leading to cognizable offense, FIR ಕೂಡ ರಿಜಿಸ್ಟರ್ ಮಾಡ್ತಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್? ನಾವು ಕಂಪ್ಲೇಂಟ್ ಕೊಟ್ಟಿರೋದ್ರಲ್ಲಿ ಏನಿದೆ ಅಂತಂದ್ರೆ ಇವ್ರಿಗೆ ಗೋಲ್ಡ್ ಸುರೇಶ್ ಅವ್ರಿಗೆ 2017 ಅಲ್ಲ ಪರಿಚಯ ಆಗ್ತಾನೆ. ಇವರು ಆ ಟೈಮಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಮಾಡ್ಕೊಂಡು ಇವ್ರು ಬಿಸ್ನೆಸ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಈ ಗೆಟ್ಸ್ ಎ ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ನ ಇವ್ರು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಇವರು ಹಣ ವಾಪಸ್ ಕೊಟ್ಟು ಕ್ಲೋಸ್ ಮಾಡ್ಕೊಳ್ಳೋ ಒಂದು ಡಿಸ್ಕಷನ್ ಮಾಡ್ತಾರೆ. ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಆ ಡಿಸ್ಕಷನ್ ಆದಮೇಲೆ ಇವರು ಅಮೌಂಟ್ ಕೂಡ ಅವ್ರಿಗೆ ರಿಟರ್ನ್ ಮಾಡಿದ್ದಾರೆ. ಆಮೇಲೆ 2018 ಎವ್ರಿಥಿಂಗ್ ಇಸ್ ಕ್ಲೋಸ್. ದಟ್ ವಾಸ್ ದ ಲಾಸ್ಟ್ ಟ್ರಾನ್ಸಾಕ್ಷನ್. ಅವಾಗ ಲಾಸ್ಟ್ ಕಾಂಟ್ಯಾಕ್ಟ್ ವಾಸ್ ಇನ್ ದ ಇಯರ್ 2018. ಅದಾದ್ಮೇಲೆ ಅವರು ಕಾಂಟ್ಯಾಕ್ಟ್ ಅಲ್ಲಿಲ್ಲ. ಇವ್ರು ಬಿಗ್ ಬಾಸ್ಗೆ ಹೋಗ್ತಾರೆ. ಹಿ ಕಮ್ಸ್ ಔಟ್ ಆಫ್ ಬಿಗ್ ಬಾಸ್. ಈ ಮೈಟ್ ಹ್ಯಾವ್ ಅಚೀವ್ಡ್ ಫೇಮ್ ಆಸ್ ಯು ಆಲ್ ನೋ. ಆಫ್ಟರ್ ದಟ್ ಅವ್ರು ಫೇಮ್ ಅಚೀವ್ ಮಾಡಿದ ನಂತರ ಈ ಕಮ್ಸ್ ಬ್ಯಾಕ್. ನಮ್ಮಲ್ಲಿ ಕಾಲ್ ಮಾಡೋದು, ಥರ್ಡ್ ಪರ್ಸನ್ ಮುಖಾಂತರ ಕಾಲ್ ಮಾಡಿಸೋದು, 6 ಲಕ್ಷ ಕೊಡು, ಐ ಆಮ್ ಇನ್ ಟ್ರಬಲ್ ಅಂತ ಹೇಳೋದು. ಅಂಡ್ ಇಟ್ ಇಸ್ ನಥಿಂಗ್ ಬಟ್ ಅನ್ ಟೆಕ್ನಿಕ್ ಆಫ್ ಎಕ್ಸ್ಟಾರ್ಷನ್. ಎಕ್ಸ್ಟಾರ್ಟರ್ಸ್ ಮಲ್ಟಿಪಲ್ ಮೆಥಡ್ ಅಲ್ಲಿ ಎಕ್ಸ್ಟಾರ್ಷನ್ಸ್ ಮಾಡ್ತಾರೆ. ದಿಸ್ ಒನ್ ಆಫ್ ದ ಮೆಥಡ್ ಆಫ್ ಎಕ್ಸ್ಟಾರ್ಷನ್ ವಿಚ್ ಕ್ಲಿಯರ್ಲಿ ಅಟ್ರಾಕ್ಟ್ಸ್. ಹಳೆ ಪ್ರಾವಿಷನ್ ಆದ 384 IPC, ರೀಸೆಂಟ್ಲಿ ಅಮೆಂಡೆಡ್ ಪ್ರಾವಿಷನ್ ಆದ ಅಂತಂದ್ರೆ 308 ಆಫ್ BNS ಆಕ್ಟ್ ಅಟ್ರಾಕ್ಟ್ ಆಗುತ್ತೆ. ಆನ್ ದಟ್ ನೋಟ್ ಅಲ್ಲ ಈಗ ಏನು ಆರೋಪ ಮಾಡಿ ಅದನ್ನ ಕಂಪ್ಲೇಂಟ್ ಕೊಡಿ. Yes, he has tried to extort money. Now and then threaten ಮಾಡಿ ಕಾಲ್ ಮಾಡಿ ನೆಮ್ಮದಿ ಹಾಳು ಮಾಡಿದ್ದಾರೆ. ಆಮೇಲೆ ಇಟ್ಸ್ ಎ ಮೆಥಡ್ ಆಫ್ ಎಕ್ಸ್ಟಾರ್ಷನ್, ಕ್ಲಿಯರ್ ಕಟ್ ಮೆಥಡ್ ಆಫ್ ಎಕ್ಸ್ಟಾರ್ಷನ್. ಥ್ರೆಟನ್ ಮಾಡಿದ್ದಾರೆ Yes, he has threatened. ಅದು ಆಡಿಯೋ ಎಲ್ಲ ಇದೆ Sir, that will be investigated, sir. ಯಾಕಂದ್ರೆ prima facie there is a case now. It has to be investigated. It's duty of investigation agency, that is a police department, that they will do it. ಮೊಬೈಲ್ ಅಲ್ಲಿ ಇಲ್ಲ ಅಂದ್ರೂ ಕೂಡ SR ಕಾಲ್ ಮಾಡಿದಾನೆ, ಏನ್ ಮಾಡಿದೆ ಅಂತ ಹೇಳಿ ರಿಟ್ರೀವ್ ಮಾಡ್ಕೊಬಹುದು. ಟೆಕ್ನಿಕಲಿ ದೇ ಕ್ಯಾನ್ ರಿಟ್ರೀವ್ ಥಿಂಗ್ಸ್ ಮಾಡ್ಬೋದು. ಸರ್, ಆ ಪಾರ್ಟಿ ಹೇಳಿದ್ರೆ ಅವರು ಬಾಂಬೆ ಹೇಳಿದ್ರು, ನಾನು ಅಲ್ಲಿ ಒಂದು ನನ್ಗೆ ಏನ್ ಮಾಡ್ತಾರೋ ಅದು ನನಗೆ ಭಯ ಆಗ್ತಿದೆ ಅಂತ ಅವ್ರು ಹೇಳ್ತಾರೆ. ಸರ್, ದಟ್ ಈಸ್ ದ ಕೇಸ್. ಅವ್ರಿಗೆ ಆ ರೀತಿ ಭಯ ಇದ್ದಲ್ಲಿ ಹಿ ಹ್ಯಾಸ್ ಟು ಅಪ್ರೋಚ್ ದ ಪೊಲೀಸ್ ಅಥವಾ ಹಿ ಹ್ಯಾಸ್ ಟು ಗೋ ಟು ಕೋರ್ಟ್. ಹಿ ಹ್ಯಾಸ್ ಅಪ್ರೋಚ್ ಮೀಡಿಯಾ, ದಟ್ ಈಸ್ ಫೈನ್. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆ, ಮೀಡಿಯಾಗೆ ಅಪ್ರೋಚ್ ಮಾಡಿದ್ದಾರೆ. ಸೊ ಇಟ್ ಇಸ್ ನಾಟ್ ಅ ರೈಟ್ ಮೆಥಡ್ ಅಂತ ನಮ್ಮ ಅಭಿಪ್ರಾಯ. ಹಿ ಹ್ಯಾಸ್ ಟು ಅಪ್ರೋಚ್ ದ ಪೊಲೀಸ್. ಸರ್, ಮತ್ತೆ ಇದು ಅವರ ಒಂದು ವ್ಯಕ್ತಿತ್ವ ಮತ್ತೆ ಘನತೆಯು ಕೂಡ ಡ್ಯಾಮೇಜ್ ಆಗೋದ್ರಿಂದ ನೀವು ಡಿಫಾರ್ಮೇಷನ್ ಫೈಲ್ ಮಾಡೋದು, ಕೋರ್ಟಲ್ಲಿ ಫೈಲ್ ಮಾಡೋದು. Yes. No. ಇಲ್ಲಿ ಇನಿಷಿಯೇಟ್ ಆಗಿಸಿ ಎನಿಬಡಿ ಕ್ಯಾನ್ ಸೆಟ್ ದ ಲಾ ಇನ್ ಟು ಮೋಷನ್. ಆತನಿಗೆ ಇವ್ರ ಕಡೆಯಿಂದ ಥ್ರೆಟ್, ಇವ್ರಿಗೆ ಅವ್ರ ಕಡೆಯಿಂದ ಥ್ರೆಟ್ ಆಗಿದೆ ಅಂದ ತಕ್ಷಣ ನೀವು ಅಪ್ರೋಚ್ ಪೊಲೀಸ್. ಆಯ್ತಾ? ನೆಕ್ಸ್ಟ್ ಫರ್ದರ್ ಪ್ರೋಸೆಸ್ ನೀವೇ ಕ್ಲಿಯರ್ ಕಟ್ ಆಗಿ ಹೇಳಿದ್ರಿ. ಇಸ್ ಇಮೇಜ್ ಬಿನ್ ಡಿಫೇಮ್ಡ್, ನೀವೇ ಹೇಳಿದ್ರಿ. ಡಿಫಾಮೇಷನ್ ಇಸ್ ವೆರಿ ಕ್ಲಿಯರ್. ಮುಂದಿನ ದಿನಗಳಲ್ಲಿ, ಐ ಮೀನ್ ಜಸ್ಟ್ ಟುಮಾರೋ, ವಿ ಆರ್ ಗೋಯಿಂಗ್ ಟು ಅಪ್ರೋಚ್ ದ ಕೋರ್ಟ್ ವಿತ್ ದ ಸೇಮ್ ಸ್ಟ್ಯಾಂಡರ್ಡ್ಸ್. ಯಾವ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್? ಗೋವಿಂದರಾಜ ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಮಾಡಿದ್ದೀವಿ. ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ಡಿಫಾಮೇಷನ್ ಬಗ್ಗೆ ಕೇಳಿದ್ರಲ್ಲ, ಮೈ ಕೊಲೀಗ್ ಈಸ್ ಗೋಯಿಂಗ್ ಟು ಡೂ ದಟ್. ಇವತ್ತಿಂದ ಏನು ಇನಿಷಿಯೇಷನ್ ಆಯಿತು, ಪ್ರೋಗ್ರೆಸ್ ಹ್ಯಾಸ್ ಡನ್ ಇಟ್ ಆ್ಯಂಡ್ ಹೀಲ್ ಬಿ ಸ್ಪೀಕಿಂಗ್ ಆ್ಯಂಡ್ ಗಿವಿಂಗ್ ಪೊಲೀಸ್ ಕಂಪ್ಲೇಂಟ್ ಇರ್ಬೋದು ಅಥವಾ ಕೋರ್ಟ್ಗೆ ಹೋಗೋದಕ್ಕಿರ್ಬೋದು. ನಾವು ಗೋಲ್ಡ್ ಸುರೇಶ್ ಅವರ ವ್ಯಕ್ತಿತ್ವದ ಘನತೆಯಿಂದ ಎತ್ತಿ ಹಿಡಿಯುವ ಸಲುವಾಗಿ ಸಿವಿಲ್ ಕೋರ್ಟಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸೋಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ. ಈಗಾಗಲೇ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾ ಆಗಲಿ, ಟೆಲಿವಿಷನ್ ಮೀಡಿಯಾ ಆಗಲಿ ಕ್ಲಿಪ್ಸು ಹರಿದಾಡ್ತಾ ಇದೆ. ಹೀಗಾಗಿ ನಮಗೆ ಪ್ರೈಮಾ ಫೇಸಿ ಗ್ರೌಂಡ್ ಇದೆ, ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ನಮ್ಮ ಫೇವರ್ ಆಗಿದೆ, ಮತ್ತು ಇರ್ರಿಪೇರೇಬಲ್ ಲಾಸ್ ಅವ್ರಿಗೆ ಆಗ್ತಾ ಇದೆ. ಹೀಗಾಗಿ ಡೆಫಿನೆಟ್ಲಿ ವಿ ಹ್ಯಾವ್ ಅಪ್ರೋಚ್ ಸಿವಿಲ್ ಕೋರ್ಟ್ ಆ್ಯಂಡ್ ಅದರಲ್ಲಿ ಏನು ಸ್ಟೇ ಸಿಗುತ್ತೆ ಅಥವಾ ಮತ್ತೊಂದಾಗುತ್ತೆ ಅದನ್ನು ನಾವು ನಿಮಗೆ ವಿತ್ ಟೈಮ್ ವಿಲ್ ಇನ್ಫಾರ್ಮ್ ಯು. ಆ್ಯಂಡ್ ತಾವು ಕೇಳೋದಂಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ 2017ರಲ್ಲಿ ಆಗಿರ್ತಕ್ಕಂಥ ಒಂದು ಹಣಕಾಸಿನ ವಿಷಯವನ್ನು ಮುಂದಿಟ್ಕೊಂಡು ಮಾಧ್ಯಮಕ್ಕೆ ಬರೋದ್ರಲ್ಲಿ
ನಮ್ಮ ಕೊಲಿಗ್ ಈಗಾಗಲೇ ಹೇಳಿದಂಗೆ ಅದರಲ್ಲಿ ದುರುದ್ದೇಶಪೂರ್ವಕ ಒಂದು ಪ್ರಯತ್ನ ಇದೆ. ಅದನ್ನು ಹೊರತಾಗಿ ನಾವು ಸಿವಿಲ್ ಕೋರ್ಟಲ್ಲಿ ಈಗ ಏನು ಮಾಡಬೇಕು ಅದ್ರ ಬಗ್ಗೆ ನಾವು ಕ್ರಮ ತಗೊಂಡಿದ್ದೀವಿ. ಇನ್ ಕೇಸ್ ಇಟ್ ನೆಸೆಸರಿ ಫರ್ದರ್ ಎನಿ ಅದರ್ ಲೀಗಲ್ ಆಕ್ಷನ್ ವಿ ಆರ್ ರೆಡಿ ಟು ಟೇಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.